ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ವರದನ್ನು ಕಾಪಾಡುವುದಕ್ಕೆ ಬಂದಂತಹ ಆ ವ್ಯಕ್ತಿ ಯಾರು? ಆ ಒಂದು ಮ್ಯಾಡಮ್ನನ್ನು ನೋಡಿ ವರದ ನಡುಕಿತ್ತು ಯಾಕೆ? ಹಾಗಿದ್ರೆ ವರದನ ಹೆಂಡತಿ ಸುಲೋಚನಾನೇ ಏನಾದರೂ ಬದುಕಿ ವಾಪಸ್ ಬಂದ್ರ? ಏನಾಯಿತು, ಏನು ಕತೆ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬಾಲನ್ ಕತೆ ಮುಗಿಸ್ಬೇಕು ಅಂತ ವರದ ಹೇಳ್ತಾರೆ. ಯಾಕಂದರೆ ಬಾಲನ್ಗೆ ಎಲ್ಲ ವಿಷಯ ಕೂಡ ತಂದು ಗೊತ್ತಾಗಿದೆ ಅಂತ ಹೇಳಿ ವರದಂಗೆ ಗೊತ್ತಾಗ್ಬಿಟ್ಟದ. ಕಾವೇರಿಯನ್ನು ಕಾಪಾಡ್ತಿರೋದು ಅವನೇ ಅಂದಮೇಲೆ ನನ್ನ ವಿಶ್ವ ಕೂಡ ತಿಳ್ಕೊಂಡಿರ್ತಾನೆ. ಅವನು ತಿಳ್ಕೊಂಡ ಅಂದಮೇಲೆ ಅವನನ್ನು ಬದುಕಿಸಿದ್ರೆ ತನಗೆ ಉಳಿಕಾಲ ಇಲ್ಲ ಅಂತ ಹೇಳಿ ವರದ ತನ್ನ ಹುಡುಗರಿಗೆ ಹೇಳಿ ಬಾಲನ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತಾರೆ. ಆ ಕಡೆ ವರದನ ಕಡೆ ಆ ಹುಡುಗರು ಕೂಡ ಬಾಲನ ಎತ್ತಾಕೊಂಡು ಬರ್ತಾರೆ. ಎತ್ತಾಕೊಂಡು ಬಂದು ಒಂದು ಗೋಡೂನಲ್ಲಿ ಕೂಡ ಹಾಕ್ತಾರೆ. ಮುಗ ಹೊಡಿತಾರೆ. ನಿಜಕ್ಕೂ ಕೂಡ ಇಲ್ಲಿ ಬಾಲ ರುಚಿಗೆ ಹೇಳ್ತಿದ್ದಾರೆ, ಯಾರು ನೀವೆಲ್ಲ, ಯಾಕೆ ನನ್ನನ್ನು ಹೊಡಿತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ನೀನು ಯಾಕೆ, ನಾವು ಯಾರಾದರೆ ನಿನಗೇನು, ನಿನ್ನ ಕತೆ ಅಂತೂ ಮುಗೀತು, ನಿನಗೆ ನಿನ್ನನ್ನು ಇಲ್ಲಿ ಎತ್ಕೊಂಡು ಬಂದಿರೋದೆ ನಿನ್ನ ಕಥೆಯನ್ನು ಮುಗಿಸೋದಕ್ಕೆ ಅಂತ ಹೇಳ್ತಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಬಾಲ ಎದ್ದು ಫೈಟ್ ಮಾಡಿ ಆ ರೌಡಿಗಳ ಜೊತೆ ಹೋರಾಟವನ್ನು ಮಾಡ್ತಾರೆ. ಬಟ್ ಆ ಪ್ರಯೋಜನ ಆಗುವುದಿಲ್ಲ, ಮತ್ತೆ ಲಾಕ್ ಆಗ್ತಾರೆ. ಈ ಕಡೆ ಬಾಲ ಲಾಕ್ ಆಗ್ತಿದ್ದಾಗೇ ರೌಡಿಗಳು ವರದಾಗೆ ಕಾಲ್ ಮಾಡ್ತಾರೆ. ಏನು ಮಾಡೋದು ಬಾಸು ಅಂತ ಹೇಳಿ, ಅವನ ಕಥೆಯನ್ನು ಮುಗಿಸ್ಬಿಡಿ ಅಂತ ಹೇಳಿದಾಗ ಆ ರೌಡಿಗಳು ಕೂಡ ಬಾಲನ ಕಥೆಯನ್ನು ಮುಗಿಸೋದಕ್ಕೆ ಅಂತ ಹೇಳಿ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಕಾವೇರಿ ಆಸೆ ತನ್ನ ಅಣ್ಣ ತನಗೆ ಮಡಿಲು ತುಂಬಿಸಿ ಜೈಲಿಗೆ ಕಳಿಸ್ಬೇಕು ಅನ್ನೋದು. ಅದೇ ಕಾರಣಕ್ಕೆ ಇಲ್ಲಿ ಸತ್ಯ ಅವರು ಕೂಡ ಮನಸ್ಸು ಇಲ್ಲದೆ ಇದ್ರೂ ಕೂಡ ತಂಗಿಯನ್ನು ಜೈಲಿಗೆ ಕಳಿಸುವುದಕ್ಕೆ ಸಿದ್ಧವಾಗಿದ್ದಾರೆ. ಇಲ್ಲಿ ತಂಗಿ ಆಸೆಯಂತೆ ಆಕೆಗೆ ಮಡಿಲು ತುಂಬೋ ಶಾಸ್ತ್ರ ಕೂಡ ನಡೀತದೆ. ಈ ಕಡೆ ಮಡಿಲು ತುಂಬೋ ಶಾಸ್ತ್ರ ನಡೀತಾ ಇರಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬ್ಕೋತಾರೆ ಕಾವೇರಿಯವರು. ಆದರೆ ಅದಕ್ಕೂ ಮುನ್ನ ಇಲ್ಲಿ ದೊಡ್ಡದೊಂದು ಘಟನೆನೇ ನಡೆದು ಹೋಗಿದೆ. ಕಾವೇರಿಯ ಸತ್ಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಿದ್ರೆ ಏನಾಯಿತು ಅಂತದ್ದು ಅಂತ ಹೇಳಿದ್ರೆ, ಇಲ್ಲಿ ಬಾಲ ಮೇಲೆ ಅಟ್ಯಾಕ್ ಆಗೋ ಸಮಯದಲ್ಲಿ ಕಾವೇರಿಯ ತಾಳಿ ಕಿತ್ತು ಬೀಳುತ್ತೆ. ದೇವ್ರ ಮುಂದೆ ಕಿತ್ತು ಕೆಳಗಡೆ ಬೀಳ್ತಿದ್ದಾಗನೇ ಗಾಬರಿ ಆಗಿಬಿಡ್ತಾರೆ ಕಾವೇರಿ. ಏನಪ್ಪ ಇದು, ತಾಳಿ ಯಾಕೆ ಕೆಳಗಡೆ ಬಿದ್ದು ಹೋಯಿತು, ಬಾಲಾಗೇನಾದರೂ ಆಗೋಯ್ತಾ ಅಂತ ಗಾಬರಿ ಆಗ್ತಾರೆ. ಅಲ್ಲಿಗೆ ರಾಣಿ ಕೂಡ ಬರ್ತಾಳೆ, ಹಾಗೆ ಸತ್ಯ ಕೂಡ ಬರ್ತಾರೆ. ಏನಾಯ್ತಮ್ಮ ಕಾವೇರಿ, ಯಾಕಿಷ್ಟು ಗಾಬರಿ ಆಗಿದೆಯಾ, ಅಂಥದ್ದು ಏನಾಯಿತು ಅಂತ ಕೇಳ್ತಾರೆ ಸತ್ಯ. ಅದು ಅಣ್ಣ, ತಾಳಿ ಕಿತ್ತು ಕೆಳಗಡೆ ಬಿದ್ದು ಹೋಯ್ತು ಅಂದಾಗ ಅಜ್ಜಿ ಕೂಡ ಬಂದು, ಏನು ಕಾವೇರಿ, ತಾಳಿ ಕೆಳಗಡೆ ಬಿದ್ದು ಹೋಯ್ತಾ? ಅಯ್ಯೋ, ತಾಳಿ ಕೆಳಗಡೆ ಬೀಳಬಾರ್ದಮ್ಮ, ತಾಳಿ ನಮ್ಮ ಮುತ್ತೈದೆತನದ ಸಂಕೇತ, ಆ ರೀತಿ ತಾಳಿ ಬಿದ್ದರೆ ಅಪಶಕುನ ಅಂತ ಹೇಳ್ತಾರೆ ಅಂತ ಹೇಳಿ ಅಜ್ಜಿ ಹೇಳಿದಾಗ ಕಾವೇರಿಯ ಆ ಒಂದು ಹೆದರಿಕೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇಲ್ಲಿ ಸತ್ಯ ಅವರು ತಾಳಿ ಕಿತ್ತೋದ್ರೆ ಯಾಕೆ ಆ ರೀತಿಯೆಲ್ಲ ಆಗುತ್ತೆ, ಸುಮ್ಮನೆ ಕಾವೇರಿ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡ ಬಾ ಅಂತ ಹೇಳಿ ತಿಂಡಿ ತಿನ್ನುವಂತೆ ಅಂತ ಹೇಳಿ ಹೊರಟು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ ಸತ್ಯ ಅವರು. ಆದರೆ ಕಾವೇರಿ ಅಲ್ಲೇ ನಿಂತ್ಕೊಂಡಿದ್ದಾರೆ. ಇಲ್ಲಿ ರಾಣಿ ಕೂಡ ಇದ್ದು, ಏನಾಯ್ತಮ್ಮ, ಯಾಕಿಷ್ಟು ಗಾಬರಿ ಆಗಿದೆ ಅಂತ ಕೇಳ್ತಿದ್ದಾರೆ. ಏನಿಲ್ಲ ಮಗಳ ಅಂತ ಕಾವೇರಿಯವರು ತಿಳಿಸ್ತಿದ್ದಾರೆ. ಇಲ್ಲಿ ಸತ್ಯ ಅವರು ಕಾವೇರಿಯನ್ನು, ಬಾ ಕಾವೇರಿ ತಿಂಡಿ ತಿನ್ಬಾ ಅಂದಾಗ ಹಣ ಬರ್ತೀನಿ ಅಂತ ಹೇಳಿ ಕಾವೇರಿ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ತನ್ನ ತಾಳಿ ಕಿತ್ತು ಹೋಗಿರೋದನ್ನು ಪೋಣಿಸ್ಕೋತಾಳೆ. ಆಗ ಅದನ್ನು ನೋಡಿದಂಥ ಅಜ್ಜಿ ನೋಡಿದ್ರೆ ಅಳಿ ಅಂದರೆ ಕಾವೇರಿಗೆ ಈಗಲೂ ಕೂಡ ಗಂಡನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ, ಅದಕ್ಕೆ ಅಲ್ವಾ ಕಿತ್ತೋಗಿರೋ ತಾಳಿಯನ್ನು ಆಕೆ ಮತ್ತೆ ಪೋಣಿಸ್ತಾ ಇರೋದು. ಅಲ್ಲೇ ಗೊತ್ತಾಗತ್ತಲ್ವ ಹೆಣ್ಮಕ್ಳು ಹೇಗೆ ಮದುವೆ ವಿಶ್ವದಲ್ಲಿ ಸೀರಿಯಸ್ ಆಗಿರ್ತಾರೆ ಅಂತ. ಇವತ್ತು ಹೆಣ್ಮಕ್ಳು ಏನೇ ಆದರೂ ಕೂಡ ಗಂಡ ಮಾಡೋದನ್ನು ಕ್ಷಮಿಸಿ ಒಪ್ಪಿ ಮುಂದಕ್ಕೆ ಹೋಗ್ತಾರೆ. ಅದೇ ಕಾರಣಕ್ಕೆ ಇವತ್ತು ಇನ್ನೂ ಕೂಡ ಸಮಾಜ ಉಳಿದಿರೋದು. ನಮ್ಮ ಕಾವೇರಿ ಕೂಡ ಹಾಗೆಯೇ ಗಂಡನ ಮೇಲೆ ಎಷ್ಟು ಸಿಟ್ಟು ಇದ್ದರೂ ಕೂಡ ಇವತ್ತು ತಾಳಿ ಕಿತ್ತೋದ ತಕ್ಷಣ ಆಕೆ ಹೇಗೆ ಗಾಬರಿ ಆದ್ಲು ನೋಡಿ ಅಂತ ಹೇಳಿ ಅಜ್ಜಿ ಮಾತನಾಡ್ತಾರೆ. ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಸತ್ಯಗೆ. ನಂತರ ಬಾಮ್ಮ ಕಾವೇರಿ ಅಂತ ಹೇಳಿ ಸತ್ಯವ್ರು ಕರೆದಾಗ ಕಾವೇರಿ ಕೂಡ ತಾಳಿಯನ್ನು ಪೋಣಿಸ್ಕೊಂಡು ಅಲ್ಲಿಗೆ ಬರ್ತಾರೆ. ನೋಡಿದ್ರೆ ಅಳಿ ಅಂದರೆ ಹೇಗೆ ತಾಳಿ ಪೋಣಿಸ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಅಜ್ಜಿ ಹೇಳಿದಾಗ ಅದನ್ನು ನೋಡಿದಂಥ ಸತ್ಯ ಅವ್ರಿಗೆ ಅನಿಸುತ್ತೆ, ಅಜ್ಜಿ ಅತ್ತೆ ಹೇಳಿದಾಗ ನಿಜಕ್ಕೂ ಕಾವೇರಿಗೆ ಈಗಲೂ ಕೂಡ ಬಾಲನ ಮೇಲೆ ಅಷ್ಟು ಪ್ರೀತಿ ಇದೆಯಾ, ಅದಕ್ಕೆ ತಾಳಿ ಪೋಣಿಸ್ಕೊಂಡು ಬಂದ್ಲಾ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಹತ್ತ ಕಡೆ ಅಪಾಯಕ್ಕೆ ಸಿಕ್ಕಿಬಿದ್ದು ಇನ್ನೇನು ಸಾವನ್ನೇ ಅಪ್ಪಿಟ್ರು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅವರನ್ನು ಕಾಪಾಡೋದಕ್ಕೆ ಅಂತ ಹೇಳಿ ಮೇಡಮ್ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ಮೇಡಮ್ ಅಂತ ಅಂದ್ಕೊಂಡ್ರೆ ಇಲ್ಲಿ ವರದನ ಹತ್ರ ಬಂದು ರೌಡಿಗಳು ಅದು
ಬಾಸು ನಾವು ಸಾಯಿಸೋದಕ್ಕೆ ಅಂತ ಮುಂದಾಗಿದ್ವಿ, ಬಟ್ ನಮಗೆ ಸಾಯಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಬಿಟ್ಕೊಡ್ಲಿಲ್ಲ ಅವರು ಸಾಯಿಸೋದಕ್ಕೆ ಅಂತ ಹೇಳಿದಾಗ ಯಾರದು ಅಂತ ಹೇಳಿ ವರದಾ ಕೇಳ್ತಾರೆ. ಮೇಡಮ್ ಸರ್ ಅದು ಅಂತ ಹೇಳಿ ಹೇಳಿದಾಗ ಮೇಡಮ್ ಯಾವ ಮೇಡಮ್ ಅದು ಅಂತ ಹೇಳಿ ವರದಾ ಕೇಳಿದಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ರೌಡಿಗಳು. ಅಲ್ಲಿಗೆ ಬಂದಿದ್ದು ಬೇರೆ ಯಾರೂ ಅಲ್ಲ, ವರದನ ತಂಗಿನೇ ಬಾಲನನ್ನು ಕಾಪಾಡೋದಕ್ಕೆ ಬಂದದ್ದು. ಎಲ್ಲರೂ ಕೂಡ ಅಲ್ಲಿದ್ದಾಗ ಅವರಿಂದ ಬಾಲನನ್ನು ಕಾಪಾಡಿ ರೌಡಿಗಳನ್ನು ಅಲ್ಲಿಂದ ಕಳಿಸಿ ಬಾಲನನ್ನು ಸೇಫಾಗಿ ಮನೆ ಕರ್ಕೊಂಡು ಬರ್ತಾರೆ. ಎತ್ತ ಕಡೆ ವರದಾಗೆ ವಿಷಯ ಗೊತ್ತಾಗಿದೆ, ಏನು ಮೇಡಮ್ ಬಂದಿದ್ದಾರೆ, ಹಾಗಿದ್ರೆ ನನ್ನ ತಂಗಿ ಬಂದ್ಲು ಅಂದಮೇಲೆ ಇನ್ನು ಮುಂದೆ ನಾವು ಬಾಲನನ್ನು ಏನೂ ಮಾಡ್ಕೊಳೋಕ್ಕಾಗೋದಿಲ್ಲ, ಯಾಕಂದರೆ ಅವಳು ಬಾಲನ್ಗೆ ಏನೂ ಆಗೋಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ವರದಾ ಹೇಳ್ತಾರೆ. ಹಾಗಿದ್ರೆ ಆಕೆ ನಿಜಕ್ಕೂ ಬಾಲನನ್ನು ಪ್ರೀತಿ ಮಾಡ್ತಿರ್ಬೋದು, ಅದೇ ಕಾರಣಕ್ಕೆ ಆತನನ್ನು ಬಂದು ಕಾಪಾಡಿರ್ಬೋದು. ಈ ಕಡೆ ಬೆಳಗ್ಗೆ ಆಗಿದೆ, ಪೊಲೀಸ್ ಅವರು ಜೈಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಮನೆಗೆ ಬರ್ತಿದ್ದಾರೆ. ಈ ಕಡೆ ಕಾವೇರಿ ಮಡಿಲು ತುಂಬೋ ಶಾಸ್ತ್ರ ಆಗ್ತದೆ. ಮಡಿಲು ತುಂಬಬೇಕಾದ್ರೆ ಅಣ್ಣ ಕಣ್ಣಲ್ಲಿ ನೀರು ತುಂಬ್ಕೊತಿದ್ದಾರೆ. ನನ್ನ ತಂಗಿ ಮದುವೆ ಆಗಿ ಹೋಗಬೇಕಾದ್ರೆ, ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ಈ ಕೆಲಸ ಮಾಡಬೇಕಾಗಿತ್ತು, ಆದರೆ ಇವತ್ತು ಈ ಪಾಪಿ ಅಣ್ಣಂಗೆ ಜೈಲಿಗೆ ಕಳಿಸೋದಕ್ಕೆ ಇದನ್ನು ಮಾಡೋ ಒಂದು ಟೈಮ್ ಬಂದಿದೆ, ಎಂಥ ಒಂದು ಪರಿಸ್ಥಿತಿ ಅಲ್ವಾ ಅಂತ ಬೇಜಾರು ಮಾಡಿಕೊಂಡಾಗ ಯಾಕಡೆ ಆ ರೀತಿ ಅನ್ಕೋತೀಯ, ದಯವಿಟ್ಟು ಖುಷಿಯಿಂದ ನನಗೆ ಕೊಡು ಅಂತ ಹೇಳಿ ಕಾವೇರಿ ಕೇಳ್ಕೊತಾರೆ. ಅಣ್ಣ ಅದಕ್ಕೆ ಇಬ್ಬರು ಕೂಡ ಬಂದು ಕಾವೇರಿಯ ಮಡಿಲನ್ನು ತುಂಬಿಸ್ತಾರೆ. ತದನಂತರ ಇಲ್ಲಿ ಮಗಳು ಕೂಡ ಅಮ್ಮನಿಗೆ ಅಕ್ಕಿಯನ್ನು ಹಾಕ್ತಾರೆ. ಇದೆಲ್ಲವನ್ನು ನೋಡಿ ನಿಜಕ್ಕೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಪಡ್ತಿದ್ದಾರೆ ಕಾವೇರಿ. ಆ ಒಂದು ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅವ್ರು ಬಂದು ಕಾವೇರಿ ಅಂತ ಕರೆದಾಗ ಇಲ್ಲಿ ಕಾವೇರಿ ತಾನು ಈಗ ಹೋಗಬೇಕು ಅಂತ ಹೇಳಿ ಎದ್ದು ನಿಂತ್ಕೋತಾರೆ. ಇಲ್ಲಿ ಅಣ್ಣ ಮಗಳು ಯಾರಿಗೂ ಕೂಡ ಕಾವೇರಿಯನ್ನು ಕಳಿಸೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಅಲ್ಲ, ಬಟ್ ಆದರೂ ಕೂಡ ಅನಿವಾರ್ಯವಾಗಿ ಕಾವೇರಿ ಹೋಗಲೇಬೇಕಾಗಿದೆ. ಇಲ್ಲಿ ಕಾವೇರಿ ಅಣ್ಣ ಮತ್ತು ಮಗಳು ರಾಣಿ ಇಬ್ಬರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾರ ಕೈಯಲ್ಲೂ ಇಲ್ಲ ಕಾವೇರಿಯನ್ನು ಕಾಪಾಡೋದು. ಅದರ ನಡುವೆ ಇಲ್ಲಿ ಕಾವೇರಿ ತಾನು ಸಂಪಾದನೆ ಮಾಡಿ ತಂದಂತಹ ಒಂದಷ್ಟು ದುಡ್ಡನ್ನು ಅಣ್ಣಂಗೆ ಕೊಡೋಕೆ ಹೋಗ್ತಾರೆ. ಅಣ್ಣ ಬೇಡ ಅಂತಾರೆ. ಇಲ್ಲ ಅಣ್ಣ, ಏನಿದನ್ನು ಇಟ್ಕೋ ರಾಣಿ, ಓದಿಗೆ ಹೆಲ್ಪ್ ಆಗುತ್ತೆ ಅಂತ ಕಾವೇರಿ ಹೇಳಿದ್ರು ಅಣ್ಣ ಬೇಡ ಅಂತಾರೆ. ಆಗ ಕಾವೇರಿ ಅಣ್ಣ ದಯವಿಟ್ಟು ನಿನ್ನ ಕಷ್ಟಕ್ಕಾಗತ್ತೆ, ಅದಕ್ಕಾದರೂ ಇಟ್ಕೋ ಅಂತ ಕೇಳ್ಕೊಂಡಾಗ ಇಲ್ಲಿ ಸರಳ ಅವರು ಕೊಡು ಕಾವೇರಿ ನಾನು ಇಟ್ಕೊಂಡಿರ್ತೇನೆ ಅಂತ ಹೇಳಿ ಅದನ್ನು ಕಿತ್ಕೊಂಡ್ಬಿಡ್ತಾರೆ. ನಿಜಕ್ಕೂ ಇದು ಸ್ವಲ್ಪ ಕೂಡ ಸತ್ಯ ಅವ್ರಿಗೆ ಇಷ್ಟ ಆಗೋದಿಲ್ಲ. ನಂತರ ಪೊಲೀಸರು ಮಗದೊಮ್ಮೆ ಕರೀತಿದ್ದಾರೆ ಕಾವೇರಿನ. ಆಗ ಕಾವೇರಿಯವರು ತನ್ನ ಮಗಳನ್ನು ಅಪ್ಕೊಂಡು ಮುದ್ದಾಡಿ, ಮಕ್ಕಳೇ ನಿಮ್ಮಮ್ಮ ಮತ್ತೆ ವಾಪಸ್ ಹೋಗ್ತಿದ್ದಾಳೆ, ಒಂದು ವಾರ ಕೂಡ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು, ನಿಜಕ್ಕೂ ನಾನು ಅದೃಷ್ಟವಂತೆ, ಒಂದು ವಾರ ನನ್ನ ಮಗಳ ಜೊತೆ ಕಾಲ ಕಳೆಯೋಗಾಯಿತು, ನೀನೇನು ಯೋಚನೆ ಮಾಡಬೇಡ, ನೀನು ಹಾಸ್ಟೆಲ್ಗೆ ಹೋಗ್ತಿದ್ಯಾ, ಅಲ್ಲಿ ನಿಮ್ಮ ಅಮ್ಮ ನಾನು ಯಾರೂ ಇರೋದಿಲ್ಲ, ನೀನೇ ನೋಡ್ಕೋಬೇಕು, ಯಾವುದೇ ರೀತಿ ತೊಂದರೆ ಮಾಡ್ಕೋಬೇಡ ಕಂದ, ಹುಷಾರಾಗಿರು ಅಂತ ಹೇಳಿ ಮನಸ್ಸಿಲ್ದಿರೋ ಮನಸ್ಸಲ್ಲಿ ಅಲ್ಲಿಂದ ಹೋಗ್ತಿದ್ದಾರೆ ಭಾರ ಮಾಡಿಕೊಂಡು. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.